ಏಕಚಕ್ರಾಪುರದ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದ ಕಥೆಗಳನ್ನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ನಂತರ ಕಲಿಯುಗದಲ್ಲಿ ಇದು ಕೈವಾರವಾಗುತ್ತೆ. ಈ ಕೈವಾರದಲ್ಲಿ ಕಲಿಯುಗದಲ್ಲಿ ಒಬ್ಬ ದೈವಿ ಪುರುಷರ ಜನನವಾಗುತ್ತೆ. ಅವರು ಬೇರೆ ಯಾರೂ ಅಲ್ಲ, ನಾರಾಯಣಪ್ಪ, ಅಂದರೆ ಕೈವಾರ ಯೋಗಿ ಶ್ರೀ ಯೋಗಿ ತಾತಯ್ಯನವರು. ಇನ್ನು ಕಲಿಯುಗದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಕೊಂಡಪ್ಪ ಮುಗ್ಧಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸ್ತಾರೆ. ಅಮರನಾರಾಯಣ ಸ್ವಾಮಿಯಿಂದ ಕೃಪೆಯಿಂದ ಜನಿಸಿದಂತಹ ಕೈವಾರದ ತಾತಯ್ಯನವರಿಗೆ ನಾರಾಯಣಪ್ಪ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಅವರು ಬಾಲ್ಯದಿಂದಲೂ ಸಹ ಧ್ಯಾನ, ಭಕ್ತಿ, ಭಜನೆಯಲ್ಲೇ ಕಳೆದಂತಹವರು. ಅಂತಹ ತಾತಯ್ಯನವರು ಅವರ ಕಾಲಾನಂತರದಲ್ಲಿ ತಂದೆ ತಾಯಿಗಳ ನಿಧನದ ನಂತರ ಅವರ ಕುಲವೃತ್ತಿಯಾಗಿರ್ತಕ್ಕಂತಹ ಬಳೆಯ ವ್ಯಾಪಾರವನ್ನು ಮಾಡ್ತಾರೆ. ಬಳೆಯ ಮಲ್ಲಾರವನ್ನು ಹೆಗಲಿಗೆ ಹಾಕಿಕೊಂಡು ಊರಿನಲ್ಲಿ ಹೋಗಿ ಆ ಒಂದು ಬಳೆಯನ್ನು ತೊಡಿಸ್ತಕ್ಕಂತಹ ಕಾಯಕ, ಮುತ್ತೈದೆಯರಿಗೆ ಬಳೆಯನ್ನು ತೊಡಿಸ್ತಕ್ಕಂತಹದ್ದು. ತಾತಯ್ಯನವರು ಮುತ್ತೈದೆಯರಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಕಂಡಂತಹ ಅವರು. ಹೀಗೆ ಬಳೆಯ ವ್ಯಾಪಾರವನ್ನು ಮಾಡುತ್ತಿದ್ದ ನಾರಾಯಣಪ್ಪನವರಿಗೆ ಕೆಲವು ದಿನಗಳ ನಂತರ ಅವರ ಸೋದರತ್ತೆಯ ಮಗಳಾದ ಮುನಿಯಮ್ಮನವರೊಂದಿಗೆ ವಿವಾಹ ಆಗುತ್ತೆ. ವಿವಾಹದ ನಂತರವೂ ಸಹ ನಾರಾಯಣಪ್ಪನವರು ಬಳೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ದುಡ್ಡು ಯಾರು ಕೊಡ್ತಾವ್ರ ಹತ್ರ ದುಡ್ಡು ಈಸ್ಕೊಳ್ತಾ ಇರ್ತಾರೆ. ಇಲ್ಲ ಅಂದರೆ ಕೃಷ್ಣಾರ್ಪಣ ಮಸ್ತು ಅಂತ ಮನೆಗೆ ಹಿಂದಿರುಗ್ತಾ ಇರ್ತಾರೆ. ಹೆಂಡತಿ ಮುನಿಯಮ್ಮನವರು ತುಂಬ ದಿವಸ ನೋಡ್ತಾರೆ. ಯಾವಾಗಲೂ ಕೃಷ್ಣಾರ್ಪಣ ಮಸ್ತು ಅಂತ ಬರ್ತಾ ಇದ್ರೆ ಸಂಸಾರ ಹೇಗೆ ನಡೆಯುತ್ತೆ ಅಂತ ಹೇಳಿ ನಾರಾಯಣಪ್ಪನವ್ರಿಗೆ ಒಂದು ಮಾತು ಹೇಳ್ತಾರೆ. ನೋಡ್ತಾಳೆ, ಎಷ್ಟು ದಿನ ಅಂತ ನೋಡೋದು, ದುಡ್ಡು ತರದಿರ ಕೃಷ್ಣಾರ್ಪಣ ವಸ್ತು ಅಂತ ಬಂದ್ರೆ ಸಂಸಾರ ನಡಿಬೇಕು. ಆಗ ಹೆಂಡತಿ ಹೇಳ್ತಾಳೆ, ನೋಡಿ, ನಿಮಗೆ ಇಲ್ಲಿ ಇರ್ತಕ್ಕಂತಹ ಎಲ್ಲರೂ ಚಿರಪರಿಚಿತರೇ ಇದ್ದಾರೆ. ಈ ಗ್ರಾಮಸ್ಥರೆಲ್ಲರೂ ಕೂಡ ನಿಮಗೆ ಪರಿಚಯದವರು. ಈ ಕಾರಣದಿಂದ ದೂರದ ಪ್ರಾಂತ್ಯಕ್ಕೆ ಹೋಗಿ ನೀವು ಬಳೆಯ ವ್ಯಾಪಾರವನ್ನು ಮಾಡಿ ಅಂತ ಹೇಳಿದಾಗ ತಾತಯ್ಯನವರು ಚಿತ್ತೂರು ಪ್ರಾಂತ್ಯಕ್ಕೆ ಹೋಗ್ತಾರೆ. ಆ ಚಿತ್ತೂರು ಪ್ರಾಂತ್ಯಕ್ಕೆ ಹೋಗಿ ಬಳೆಯ ವ್ಯಾಪಾರವನ್ನು ಮಾಡಿಕೊಂಡು ಅಲ್ಲಿಯೂ ಸಹ ಮುತ್ತೈದೆಯರಿಗೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಉಚಿತವಾಗಿ ಬಳೆಗಳನ್ನು ತೋರಿಸ್ತಾರೆ. ಇನ್ನೇನು ಕತ್ತಲಾಗುತ್ತೆ, ನಡ್ಕೊಂಡು ಬರ್ತಾ ಇದ್ದಾರೆ. ಕೈವಾರಕ್ಕೆ ಬರೋದು ಸಾಧ್ಯ ಇಲ್ಲ, ಯಾಕಂದ್ರೆ ಕಾರ್ಗತ್ತಲು ಮಳೆ ಬರ್ತಕ್ಕಂತಹ ಸನ್ನಿವೇಶ ಇದೆ. ನಾನು ಇಲ್ಲೇ ಎಲ್ಲಾದರೂ ತಂಗಿರಬೇಕು ಅಂತ ಹೇಳಿ ಕೈವಾರದ ತಾತಯ್ಯನವರು ಅಲ್ಲಿಯೇ ಇದ್ದಂತಹ ಒಂದು ಕಣಿವೆಯನ್ನ ಒಳಗಡೆಗೆ ಹೋಗ್ತಾರೆ. ಅದೇ ಇವತ್ತಿನ ದಿನವೂ ಕೂಡ ನಾವು ನೋಡಬಹುದು, ಮೊಗಿಳಿ ವೆಂಕಟಗಿರಿ ಕಣಿವೆ ಅಂತ ಹೇಳಿ. ಅಲ್ಲಿ ತಾತಯ್ಯನವರು ಒಬ್ಬ ಪವಾಡ ಪುರುಷನಾಗಿರ್ತಕ್ಕಂತಹ ಯೋಗಿಯ ಸ್ವರೂಪಗಳಾಗಿರ್ತಕ್ಕಂತಹ ಪರದೇಶ ಸ್ವಾಮಿಗಳನ್ನ ನೋಡ್ತಾರೆ. ಪರದೇಶ ಸ್ವಾಮಿಗಳನ್ನು ನೋಡಿದಂತಹ ನಾರಾಯಣಪ್ಪನವರು ತಮ್ಮ ಕೈಯಲ್ಲಿದ್ದ ಬಳೆಯ ಮಲ್ಲಾರವನ್ನು ಇಳಿಸಿ ಅವರ ಕಾಲಿಗೆ ನಮಸ್ಕರಿಸುತ್ತಾರೆ. ಆಗ ಪರದೇಶ ಸ್ವಾಮಿಗಳು, ಬಾಪ್ಪ ನಾರಾಯಣಪ್ಪ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಿ ಅವರ ಕೈಯಲ್ಲಿ ಒಂದು ಬೆಣಚಕಲ್ಲನ್ನು ಕೊಟ್ಟು ಜ್ಞಾನದ ಬೋಧನೆಯನ್ನು ಮಾಡ್ತಾರೆ. ಆಗ ಮತ್ತೆ ನಾರಾಯಣಪ್ಪನವ್ರಿಗೆ ಹೇಳ್ತಾರೆ, ನೋಡು ನಾರಾಯಣಪ್ಪ, ಈ ಬೆಣಚು ಕಲ್ಲು ಯಾವಾಗ ಕಲ್ಲು ಸಕ್ಕರೆ ಆಗುತ್ತೋ ಆಗ ನಿನಗೆ ಜ್ಞಾನ ಸಿದ್ಧಿ ಆದ ಹಾಗೆ ಅಂತ ಹೇಳಿ ಅವರನ್ನು ಕಳಿಸುತ್ತಾರೆ. ನಂತರ ನಾರಾಯಣಪ್ಪನವರು ಕೈವಾರಕ್ಕೆ ಹಿಂದಿರುಗುತ್ತಾರೆ. ಗುಂಗಿನಲ್ಲಿ ತಾತಯ್ಯನವರು ಕೈವಾರಕ್ಕೆ ಬರ್ತಾರೆ. ಆಗ ಹೆಂಡತಿ ಹೇಳ್ತಾಳೆ, ನೋಡ್ತಾಳೆ, ಬಳೆಯ ಮಲ್ಲಾರ ಎಲ್ಲ ಖಾಲಿಯಾಗಿದೆ, ಹಣ ತಂದಿದ್ದೀರಾ ಅಂತ ಕೇಳಿದಾಗ, ಇಲ್ಲ, ನಾನು ಮಹಾಲಕ್ಷ್ಮಿಯರಿಗೆ ಬಳೆಯನ್ನು ತೋರಿಸಿಬಿಟ್ಟೆ, ಮಹಾಲಕ್ಷ್ಮಿಯೇ ಬಂದು ನನ್ನ ಹತ್ರ ಬಳೆ ಹಾಕಿಕೊಂಡ್ಲು ಅಂತ ಹೇಳಿದಾಗ, ಇಲ್ಲ, ನೀವು ನನ್ನ ಜೊತೆ ಸಂಸಾರ ಮಾಡಲಿಕ್ಕೆ ಸರಿ ಇಲ್ಲ, ನನಗೂ ನಿನಗೂ ಇರ್ತಕ್ಕಂತಹ ಈ ಸಂಬಂಧ ಇಲ್ಲಿಗೆ ಹರಿದು ಹೋಯಿತು, ನೀವು ಮನೆಯಿಂದ ಆಚೆ ಕಡೆಗೆ ಹೋಗಿ ಅಂತ ಹೇಳಿ ಕಳಿಸಿಬಿಡ್ತಾರೆ. ಆಗ ತಾತಯ್ಯನವರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಉದ್ಭವ ಯೋಗಾನರಸಿಂಹ ಸ್ವಾಮಿಯ ಈ ಒಂದು ತಪೋವನದಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಂತಹ ಸಮಯದಲ್ಲಿ ಗೋಪಾಲಕನ ರೂಪದಲ್ಲಿ ಬಂದಂತಹ ಪರಮಾತ್ಮ ಹೇಳ್ತಾನೆ, ಅಪ್ಪ, ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಇದು ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಸ್ಥಳ, ಇಲ್ಲಿ ನೀನು ಧ್ಯಾನಾಸಕ್ತನಾಗು, ನಿನಗೆ ಸಿದ್ಧಿ ಆಗತ್ತೆ ಎಂಬತಕ್ಕಂತಹ ಮಾತನ್ನು ಹೇಳಿ, ನೀಲೋನ ಈಶ್ವರುಡು ನಿಂಡಿಯುನ್ನಾಳು, ನೀನು ನೂವು ತಿಳಿಸಿತೆ ನೂವೇ ಈಶ್ವರುಡು ಎಂಬತಕ್ಕಂತಹ ಒಂದು ಆದೇಶವನ್ನು ಮಾಡಿ ಆ ಗುರು ಬೋಧನೆಯನ್ನ ಕೊಟ್ಟಂತಹ ಆ ಪರಮಾತ್ಮ ತಾತಯ್ಯನವರು ಅಲ್ಲಿ ತಪಸ್ಸು ಮಾಡೋ ಹಾಗೆ ಮಾಡ್ತಾರೆ. ತಾತಯ್ಯನವರು ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾರೆ. ಅವರಿಗೆ ಹೇಗಾದರೆ ಪರದೇಶ ಸ್ವಾಮಿಗಳು ಹೇಳಿದ್ರು, ಆ ಬೆಣಚು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತೆ. ಆ ಧ್ಯಾನದಿಂದ ಈಚೆ ಕಡೆಗೆ ಬಂದು ಅಲ್ಲಿ ದನ ಕಾಯ್ತಕ್ಕಂತಹ, ಕುರಿ ಕಾಯ್ತಕ್ಕಂತಹ ಹುಡುಗರನ್ನ ಕರೆದು, ತಗೋಪ, ನಿನಗೆ ಕಲ್ಲು ಸಕ್ಕರೆ ಬೇಕೆ ಅಂತ ಹೇಳಿ ಆ ಕಲ್ಲನ್ನು ಕೊಟ್ಟರೆ ಅದು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಕುರಿಕಾಯುವ ಹುಡುಗರಿಗೆ ಬೆಣಚು ಕಲ್ಲನ್ನು ಕೊಟ್ಟ ನಾರಾಯಣಪ್ಪನವರು ಆ ಬೆಣಚು ಕಲ್ಲುಗಳು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆಯಾಗುತ್ತದೆ. ಇದನ್ನು ಕಂಡು ಆಶ್ಚರ್ಯಗೊಂಡ ಕುರಿಕಾಯುವ ಹುಡುಗರು ಈ ವಿಷಯವನ್ನು ಕೈವಾರದ ಗ್ರಾಮಸ್ಥರಿಗೆ ತಿಳಿಸ್ತಾರೆ. ಆಗ ಕೈವಾರದ ಗ್ರಾಮಸ್ಥರು ಬಂದು ನಾರಾಯಣಪ್ಪನವರನ್ನು ಕರೆತಂದು ಗ್ರಾಮದ ಒಳಗೆ ಅಲ್ಲಿ ಒಂದು ಗುಡಿಸಲನ್ನು ಕೊಟ್ಟು, ನೀವು ಇಲ್ಲೇ ಇರಬೇಕು, ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಹೇಳಿ ಒಂದು ಗುಡಿಸಲನ್ನು ಸಹ ಗ್ರಾಮಸ್ಥರು ಕಟ್ಟಿಕೊಡುತ್ತಾರೆ.
ಅವರಿಗೆ ಒಂದು ಗುಡಿಸಲನ್ನು ಕಟ್ಟಿಕೊಡ್ತಾರೆ. ಆ ಕಟ್ಟಿಕೊಟ್ಟಂತಹ ಸಮಯದಲ್ಲಿ ತಾತಯ್ಯನವರು ಇಲ್ಲಿಯೇ ಇದ್ದು ಈ ಜನರಿಗೆಲ್ಲರಿಗೂ ಕೂಡ ಜ್ಞಾನದ ಬೋಧನೆಯನ್ನು ಮಾಡ್ತಾರೆ. ತಾತಯ್ಯನವರು ಹಲವಾರು ಕೀರ್ತನೆಗಳನ್ನು ಬರೆದಿದ್ದಾರೆ, ಶತಕಗಳನ್ನು ಬರೆದಿದ್ದಾರೆ. ಶ್ರೀ ಅಮರನಾರಾಯಣ ವೇದಾಂತ ಸಾರಾವಳಿ ಕೀರ್ತನೆಗಳು, ನಾದ ಬ್ರಹ್ಮಾನಂದ ಶತಕ, ಅಮರನಾರಾಯಣ ಶತಕ, ಬ್ರಹ್ಮಾಂಡಪುರಿ ಶತಕ, ತಾರಕ ಬ್ರಹ್ಮಾನಂದ ದ್ವಯಕಂದ ಶತಕ, ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಕ್ರಿಸ್ತಶಕ 1814 ಅಂದರೆ ಅವರ 87ನೇ ವಯಸ್ಸಿನಲ್ಲಿ ಈ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಅಮೂಲ್ಯವಾದ ಕಾಲಜ್ಞಾನವನ್ನು ರಚನೆ ಮಾಡಿದ್ದಾರೆ. ಈ ಕಾಲಜ್ಞಾನದಲ್ಲಿ ತಾತಯ್ಯನವರು ಹೇಳ್ತಾರೆ, ಪರಮಾತ್ಮನೇ ನನಗೆ ಈ ಒಂದು ಬರೀತಕ್ಕಂತಹ ಲೇಖನಿಯನ್ನ ಸಂಚಿಕ ಘಟಮುಲ್ ಚೇತಿ ಕಿಚ್ಚಿ ಬರೀತಕ್ಕಂತಹ ಲೇಖನಿಯನ್ನ, ಆ ತಾಳೆಗರಿಯನ್ನ ಪರಮಾತ್ಮನೇ ಕೊಟ್ಟು ನನ್ನ ಕೈಯಿಂದ ಬರೆಸಿದ್ದಾನೆ ಅಂತಕ್ಕಂತಹ ಮಾತನ್ನ ತಾತಯ್ಯನವರು ಹೇಳಿದ್ದಾರೆ. ಈ ಕಾಲಜ್ಞಾನವು ಇವತ್ತು ಏನು ನಡೀತಾ ಇದೆಯೋ ಅದು ಎಲ್ಲ ಕೂಡ ಕಾಲಜ್ಞಾನದ ಮೂಲಕವಾಗಿ ನಡೀತಾ ಇರತಕ್ಕಂತಹದ್ದು, ಸತ್ಯವಾದ ಘಟನೆಗಳನ್ನು ಒಳಗೊಂಡಿರ್ತಕ್ಕಂತಹದ್ದು. ಅವರು ಹೇಳಿರ್ತಕ್ಕಂತಹ 43 ಪತಿಗಳಿದೆ ಕಾಲಜ್ಞಾನದಲ್ಲಿ, ಅದೆಲ್ಲವೂ ಕೂಡ ಪರಮಾತ್ಮನೇ ನನ್ನಿಂದ ನುಡಿಸಿರ್ತಕ್ಕಂತಹದ್ದು ಎಂಬತಕ್ಕಂತಹ ಮಾತನ್ನ ತಾತಯ್ಯನವರು ಅವರ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಭಗವಂತನ ಅಪ್ಪಣೆಯಂತೆ ತಾತಯ್ಯನವರು ಕಾಲಜ್ಞಾನವನ್ನು ಬರೆಯುತ್ತಾರೆ. ಕಾಲಜ್ಞಾನದಲ್ಲಿ ಹೇಳಿದ ಹಾಗೆ ಎಷ್ಟೋ ಘಟನೆಗಳು ನಡೆದಿವೆ, ಈಗಲೂ ಸಹ ನಡೆಯುತ್ತಾ ಇದೆ. ಜೊತೆಗೆ ತಾತಯ್ಯನವರು ಅನೇಕ ಪವಾಡಗಳನ್ನು ಸಹ ಮಾಡಿದ್ದಾರೆ. ಇದೆಲ್ಲ ಆದ ಮೇಲೆ ಕ್ರಿಸ್ತಶಕ 1836 ತಾತಯ್ಯನವರು ಭಗವಂತನಲ್ಲಿ ಐಕ್ಯರಾಗುತ್ತಾರೆ. ಅಂದರೆ ಜೀವ ಸಮಾಧಿಯಾಗಿ ಭಕ್ತರನ್ನು ಅಲ್ಲಿಂದಲೇ ಆಶೀರ್ವದಿಸುತ್ತಾ ಬಂದಿದ್ದಾರೆ. ಮುಂದೆ ಈ ಕೈವಾರ ಕ್ಷೇತ್ರವು ಒಂದು ಪುಣ್ಯ ಕ್ಷೇತ್ರವಾಗುತ್ತೆ. ಎಲ್ಲಿ ಹೋದ್ರೂ ಕೂಡ ಹರಿಯ ದೇವಸ್ಥಾನವನ್ನು ನೋಡ್ತೀವಿ, ಹರನ ದೇವಸ್ಥಾನವನ್ನು ನೋಡ್ತೀರಿ, ಇಲ್ಲ ಗುರುವಿನ ದೇವಸ್ಥಾನವನ್ನು ನೋಡ್ತೀವಿ. ಈ ಒಂದು ಕೈವಾರ ಕ್ಷೇತ್ರದಲ್ಲಿ ಮಾತ್ರ ಹರಿ, ಹರ, ಗುರು ಈ ಮೂವರು ನೆಲೆಸಿರ್ತಕ್ಕಂತಹ ಏಕೈಕ ಕ್ಷೇತ್ರ ಯಾವುದಾದ್ರೂ ಇದೆ ಅಂತಂದ್ರೆ ಇದು ಶ್ರೀ ಕ್ಷೇತ್ರ ಕೈವಾರ. ಇಂತಹ ಒಂದು ತಪೋಭೂಮಿಯಲ್ಲಿ ಪ್ರತಿನಿತ್ಯವೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸದ್ಗುರು ತಾತಯ್ಯನವರನ್ನು ದರ್ಶಿಸಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಈ ಒಂದು ಕೈವಾರ ಮಠ, ಈ ಕೈವಾರ ಕ್ಷೇತ್ರ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಮೂಲ ಕಾರಣಕರ್ತರು ಹಿಂದಿನ ಧರ್ಮಾಧಿಕಾರಿಗಳಾಗಿದ್ದಂತಹ ಕೀರ್ತಿಶೇಷ ಡಾಕ್ಟರ್ MS ರಾಮಯ್ಯನವರು. ಈಗ ಅವರ ಸುಪುತ್ರರಾಗಿರ್ತಕ್ಕಂತಹ ಡಾಕ್ಟರ್ MR ಜಯರಾಮ್ರವರು ಈ ಒಂದು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಈ ಒಂದು ಕೈವಾರ ಮಠದಲ್ಲಿ ತಾತಯ್ಯನವರ ದಾಸಾನುದಾಸ ಸೇವಕರಾಗಿ ಅವರ ತತ್ವ ಬೋಧನೆಗಳನ್ನ ಪ್ರಪಂಚದಾದ್ಯಂತ ಹರಡಬೇಕು ಅಂತ ಹೇಳಿ ಕಂಕಣಬದ್ಧರಾಗಿ, ಕಟಿಬದ್ಧರಾಗಿ ಊರುಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಭಜನೆಯನ್ನು ಮಾಡ್ತಾ, ಸಂಕೀರ್ತನೆಯನ್ನು ಮಾಡ್ತಾ ಆ ಜನರಲ್ಲಿ ಒಂದು ಭಕ್ತಿಯ ಭಾವವನ್ನು ಮೂಡಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಗುರುವಿನ ಮಾರ್ಗದರ್ಶನದಂತೆ, ಧರ್ಮಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ಮಠದ ಕಾರ್ಯಗಳು ನಡೀತಾ ಇದೆ. ಪ್ರತಿನಿತ್ಯವೂ ಸಹ ಬರ್ತಕ್ಕಂತಹ ಭಕ್ತರಿಗೆ ಉಳ್ಕೊಳ್ತಕ್ಕಂತಹ ವ್ಯವಸ್ಥೆ, ಅನ್ನದಾಸೋಹದ ವ್ಯವಸ್ಥೆ, ಪ್ರತಿನಿತ್ಯವೂ ಸಹ ಉಚಿತವಾದಂತಹ ಕಲ್ಯಾಣ, ಎಷ್ಟೊಂದು ಸಾಮೂಹಿಕವಾದಂತಹ ಕಲ್ಯಾಣಗಳು ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತೆ. ಕೈವಾರ ಕ್ಷೇತ್ರ ಕಲ್ಯಾಣ ನಗರಿಯಾಗಿ ಮಾರ್ಪಟ್ಟಿದೆ. ಅದೇ ರೀತಿ ಇಂತಹ ಒಂದು ಪುಣ್ಯಕ್ಷೇತ್ರ ಕೈವಾರಕ್ಕೆ ನೀವೇನಾದರೂ ಭೇಟಿ ನೀಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವಿನ್ನ ಭೇಟಿ ನೀಡಿಲ್ಲ ಅಂದರೆ ಒಂದ್ಸರಿ ಭೇಟಿ ನೀಡಿ ಈ ಒಂದು ತಾತಯ್ಯನವರ ದರ್ಶನ ಪಡೀರಿ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನನ್ನನ್ನು ಫಾಲೋ ಆಗಿ ಇನ್ಸ್ಟಾ ಹಾಗೆ ಫೇಸ್ಬುಕ್ಕಲ್ಲಿ.